ಅದಕ್ಕೆ ಎಲೆಕ್ಷನ್ ಮುಂಚಿತವಾಗಿ ಹೇಳಿದೆ. ನಾನು ಹೆಗಡೆ ದೇವನಕೋಟೆಯಲ್ಲಿ ಭಾಷಣ ಮಾಡುವಾಗ ಹೇಳಿದೆ, ನಿಮ್ಮಲ್ಲೂ ಬಂದು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ತಕ್ಷಣ ನಾನು ಸಿದ್ದರಾಮಯ್ಯನವರು ಚಲುವರಾಯ ಸ್ವಾಮಿ ಕ್ಯಾಬಿನೆಟ್ಗೆ ಹೋಗಿ ಮೊದಲನೇ ದಿನಾನೇ ಮೊದಲನೇ ಗಂಟೆಲೆ ಈ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಈ ರಾಜ್ಯದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. 52,000 ಕೋಟಿ ರೂಪಾಯಿ. ಈಗ ಬಿಜೆಪಿಯವರು, ಯಡಿಯೂರಪ್ಪನ ಪಾರ್ಟಿ, ಈ ಕುಮಾರಸ್ವಾಮಿ ಪಾರ್ಟ್ನರು, ದೇವೇಗೌಡರು ಪಾರ್ಟ್ನರು ಬಿಜೆಪಿ, ಅವ್ರು ಹೇಳಿದ್ರು, ಅದು ಯಾಕೆ ಬಂದು ಓಟ್ ಕೇಳ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು, ಕಪ್ಪು ಹಣ ತಗೋಬತ್ತೀವಿ, ನೀವೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿ ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ. ಹೇಳಿದ್ರೋ ಇಲ್ವಾ? ದುಡ್ಡು ಬಂತ ನಿಮ್ಗೆ? ಸರಿಯಾಗಿ ಹೇಳ್ರಿ, ಆ ದುಡ್ಡು ಬಂದಿರಬೇಕು. ಚಂದ್ರಶೇಖರ್ ನಿನ್ ಬಂದೇನೆ? ಚಂದ್ರಶೇಖರ್ ಒಬ್ಬಂಗ್ ಬಂದಿರ್ಬೇಕು ಇಲ್ಲಿ. ನಗ್ತಾವನೆ ಚಂದ್ರಶೇಖರ್, ಅವನಿಗೇನೋ ಸಪ್ರೇಟ್ ಆಗಿ ಬಂದಿರಬೇಕು. ಅಮ್ಮ ತಾಯಿ ನಿಮ್ಗೇನಾರು ಬಂತ? 15 ಲಕ್ಷ. ನಮ್ದು 2,000 ಬರ್ತಾ ಇದೆಯಾ? ಬರ್ತಾ ಇದೆ ಅಂದ್ರೆ ಕೈ ಎತ್ತಿ. ನಮ್ದು ಬರ್ತಾ ಇದೆ ಅಂತೆ. ಏನಾರು 15 ಲಕ್ಷ ಬರಲಿಲ್ಲ. ಓಲಿ ರೈತರಿಗೆ ಏನಾರು ಬೆಂಬಲ ಬೆಲೆ ಏನಾರು ಬಂತ? ಅದೇ ಡಬಲ್ ಆಯ್ತಾ? ಉದ್ಯೋಗ ಸಿಕ್ತಾ? ಯುವಕರಿಗೆ ಏನಾರು ಉದ್ಯೋಗನೇ ಮಳ್ಳಿಲಿ ಬಂತ? ಇನ್ನು ಯಾಕೆ ಓಟ್ ಕೇಳ್ತಾ ಇದಾರೆ ಅವರು? ಏನ್ ಮಾಡಿದೀವಿ ಅಂತ ಓಟ್ ಕೇಳ್ತಾ ಇದ್ದಾರು? ಯಾವುದೂ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಬರೀ ಬಿಜೆಪಿ ಜನತಾದಳು ಬರೀ ಪುಟ್ಟಿ, ಖಾಲಿ ಟ್ರಂಕು, ಏನು ನಮ್ಮ ಇದನ್ನ ಅದೇನೋ ಹೇಳ್ತಾರಲ್ಲ ಸೊಪ್ಪು, ಯಾವ ಸೊಪ್ಪು? ಬೇವಿನ ಸೊಪ್ಪು. ಬರೀ ಪುಟ್ಟು ಬೇವಿನ ಸೊಪ್ಪು, ನಂದೇ ಬೆಳಗೋ ಪೂಜಾರ ಅಂತ ಬರೀ ಖಾಲಿ ಟ್ರಂಕ್ ಹೊಡಿತಾ ಕೂತವನೆ ಕುಮಾರಸ್ವಾಮಿ, ಹೊಡಿತಾ ಕೂತಿದ್ದಾರೆ. ಏನಾಗುದಿಲ್ಲ. ಈಗ ಬಂದ್ಬಿಟ್ಟು, ಅಯ್ಯೋ ನನ್ನೂರು, ನನ್ನ ರಕ್ಷಣೆ ಮಾಡಿ, ನನ್ನ ತಬಲಿ ಮಾಡಬೇಡಿ, ನಿಮ್ಗೋಸ್ಕರ ಹೋರಾಟ ಮಾಡ್ತೀನಿ. ಅಧಿಕಾರ ಇತ್ತಲ್ಲಯ್ಯ ನಿನಗೆ? ಈ ದೇಶದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಲ್ಲಯ್ಯ? ಆಗ ಯಾಕೆ ಈ KR ನಾಗ್ನವ್ರದ್ದು MLA ಗಳು ಕೊಟ್ಟಿದ್ರಲ್ಲ ನಿನಗೆ? ಕೃಷ್ಣ ಇಂದ ಹಿಡಿದು ಎಷ್ಟು ಜನ MLA ಗಳು ನಿಮ್ಮ ಪಾರ್ಟಿಯವ್ರು ಆಗಿದ್ರು, ಯಾರಿಗೂ ಏನು ಸಹಾಯ ಮಾಡಲಿಲ್ಲ. ಇಲ್ಲಿ ಎಲ್ಲ ಒಣಭೂಮಿ. ಯಾವ್ದಾದ್ರು ಏನಾದ್ರು ನೀರಾವರಿ ಸಣ್ಣ ಪಣ್ಣ ನಾಲೆ ಹರಿದಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅಧಿಕಾರ ಇದ್ದಾಗ ನಿನ್ ಕೈ ಏನು ಮಾಡೋಕ್ಕಾಗಲಿಲ್ಲ. ನನಗೆ ಈ ಜನಸಂಖ್ಯೆ ನೋಡಿದ್ರೆ, ಈಗ ತಾನೇ ನಾನು KR ನಗರದಿಂದ ಇಲ್ಲಿಗೆ ಬರ್ತಾ ಇದ್ದೀನಿ. ಇದಾದ್ಮೇಲೆ ಮುಂದಕ್ಕೆ ಈ ಕಡೆ ಹೋಗ್ತಾ ಇದ್ದೀನಿ, ಶ್ರೀರಂಗಪಟ್ಟಣ, ಪಾಂಡವಪುರ, ಮಳವಳ್ಳಿ ಕಡೆ ಹೋಗ್ತಾ ಇದ್ದೀನಿ. ಮೊನ್ನೆ ಮಂಡ್ಯಕ್ಕೂ ನೀವೆಲ್ಲ ಬಂದಿದ್ರಿ, ರಾಹುಲ್ ಗಾಂಧಿ ಬಂದಾಗ. ನಿಮ್ಮ ಜನಶಕ್ತಿ ನೋಡಿದ್ರೆ ಯಾವ ಕಾರಣಕ್ಕೂ, ನಿನ್ನೆ ಹಾಸನಕ್ಕೆ ಹೋಗಿದ್ದೆ, ಯಾವ ಕಾರಣಕ್ಕೂ ಹಾಸನದಲ್ಲಿ ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಸ್ವಾಮಿಗೌಡರು ಮೊಮ್ಮಗ ಗೆಲ್ಲೋದು ಖಚಿತ. ಇಲ್ಲಿ ಕುಮಾರಸ್ವಾಮಿ ಸೋಲುದು ನಿಶ್ಚಿತ. ಬೆಂಗಳೂರು ಗ್ರಾಮಾಂತರದಲ್ಲಿ ಅಳಿಯ ಏನಾಗ್ತಾರೆ? ಸೋಲು ಖಂಡಿತ. ಸೊ 3 ಜನ, ಅಳಿಯನೂ ಸೋಲ್ತಾನೆ, ಮೊಮ್ಮಗನೂ ಸೋಲ್ತಾನೆ, ಮಗನೂ ಸೋಲ್ತಾನೆ. ಮುಂದಕ್ಕೆ ದಳ ಆಗ್ಲೇ ಬಿಜೆಪಿ ಜೊತೆ ಮರ್ಜ್ ಮಾಡ್ತಾರೆ. ಅದಕ್ಕೆ ನಾನು ಹೀಗೆ ಹುಷಾರಾಗಿ ಈ ತಾಲೂಕು